ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಂದರ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ವಿಶ್ವನಾಥನವರೇ, ಈ ಚಲನಚಿತ್ರದಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರದಲ್ಲಿ ಹೀರೋ ಪಾತ್ರ ಮಾಡಿದಂಥ ನಮ್ಮ ನಾಯಕರಾದಂಥ ಕುಮಾರ್ ಬಂಗಾರಪ್ಪನವರೇ ಮತ್ತು BMT ಅಧ್ಯಕ್ಷರಾದಂಥ ಆರಾಧ್ಯ ಸಾಹೇಬ್ರವರೇ ಮತ್ತು ಇದಕ್ಕೆಲ್ಲ ಕೇಂದ್ರ ಬಿಂದುವಾಗಿ ನಮ್ಮನ್ನ ಎಲ್ಲೋ ರಾಜಕಾರಣ ಮಾಡ್ತಾ ಇದ್ದವ್ರನ್ನ ಕರ್ಕೊಂಬಂದು ಈ ಇದಕ್ಕೆ ನಿಲ್ಲಿಸಿರುವಂಥ ಹರೀಶ್ ಅಣ್ಣ ಅವರೇ ಮತ್ತು ನಮ್ಮ ಕೊಲೀಗ್ಸ್ ಅಂದರೆ ಈ ಸಿನಿಮಾ ತೆಗಿಬೇಕಾದ್ರೆ ನಮ್ಮ ಪದ್ಮಾವತಿ ಚಂದ್ರಶೇಖರ್ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅವರು ಪಟ್ಟಂಥ ಕಷ್ಟಗಳು ಇವೆಲ್ಲ ಅದ್ರ ರೂಪದಲ್ಲಿ ನಾವು ಸುಮಾರು 6 ತಿಂಗಳು ನನಗೆ ಹರೀಶ್ ಅಣ್ಣ ಅವರು ಪತ್ತೆ ಹಚ್ಚಿ ಫೋನ್ ಮಾಡ್ತಾ ಇರೋರು. ನನಗೆ ಏನು ಇದ್ರ ಗಾಳಿ ಗಂಧನೇ ಗೊತ್ತಿಲ್ಲ, ನನ್ನ ಕರ್ಕೋಗಿ ಇಲ್ಲಿ ಸಿಗಾಕ್ತಾರಲ್ಲ ಏನು ಅಂತ ಅಂದ್ಬಿಟ್ಟು ನನಗೆ ಭಯ ಸರ್. ಏನೋ ನಾವು ರಾಜಕೀಯದಲ್ಲಿ ಏನೇನೋ ಮಾತಾಡ್ತಾ ಇರ್ತೀವಿ, ಇಷ್ಟೊಂದು ಇಲ್ಲಿ ಸಿಗಾಕ್ಬಿಟ್ಟು ಏನೋ ವ್ಯತ್ಯಾಸ ಅದ ಅಂತ. ಆಮೇಲೆ ತಿರುಗಿ ಅವೆಲ್ಲ ನೋಡಾದ್ಮೇಲೆ ಸ್ವಲ್ಪ ಧೈರ್ಯ ಮಾಡಿದ ನಮ್ಮ ನಿರ್ಮಾಪಕರು ತೇಜಮೂರ್ತಿಯವರು, ನಮ್ಮ ಮೂರ್ತಿ ಅಣ್ಣವರು, ಇವರು ಸತತವಾಗಿ ಸುಮಾರು 51 ದಿವಸ 52 ದಿವಸ ನಾವು ಮಂಡ್ಯ ಜಿಲ್ಲೆ ಅಂಬರೀಷ್ ಅವ್ರ ಊರಿನಲ್ಲಿ ಈ ಫಿಲಮ್ ತೆಗೆದರು. ನಾವು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ರೀತಿ ವಿತರಣೆ ಮಾಡ್ತಾ ಇದ್ದಾರೆ, ಏನೇನು ಸವಲತ್ತು ಕೊಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದಿಂದ ಏನು ಕಾರ್ಡ್ದಾರ ಮೋಸ ಆಗ್ತಾ ಇದೆ, ನಮ್ಮ ಮಾಲೀಕರಿಂದ ಕಾರ್ಡ್ದಾರಿಗೆ ಏನು ಮೋಸ ಆಗ್ತಾ ಇದೆ, ಇವೆಲ್ಲನೇ ಬಿಡಿಯಾಗಿ ತೆಗೆದಿದ್ದೀವಿ. ಫಿಲಮ್ ತೆಗ್ದಿದ್ದಾರಂತ ಕತೆ ಈ ನಿರ್ದೇಶಕ ಪಾತ್ರ ಮಾಡಿದವರು B ರಾಮಮೂರ್ತಿ ಸಾಹೇಬರು. ಅವರು ಈಗ ಇತ್ತೀಚಿನ ಫಿಲಮ್ಗಳಲ್ಲಿ ನಿರ್ದೇಶನ ಮಾಡ್ತಿರ್ಲಿವಂತೆ, ರಾಜ್ಕುಮಾರ್ ಫಿಲಮ್ ಬಿಟ್ಟರೆ. ಅದನ್ನು ಕುಮಾರ್ ಬಂಗಾರಪ್ಪ ಸಾಹೇಬರು ಅವರೆಲ್ಲ ಮಾತಾಡಿ ಅವರೇ ಒಂದು ಕಥೆನ ಬರ್ದು ಅದನ್ನು ನಾವು ಇವತ್ತೇನು ರಾಜ್ಯದಲ್ಲಿ 4,52,00,000 ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತಾ ಇದ್ದೀವಿ. ನಾವು 1,28,00,000 ಕಾರ್ಡ್ ಇದೆ, ಅಷ್ಟು ಜನಕ್ಕೂ ನಾವು ವಿತರಣೆ ಮಾಡ್ತೇವೆ. ಅದರಲ್ಲಿ ಸಣ್ಣ ಪುಟ್ಟ ದೋಷಗಳು ಸರ್ಕಾರದಿಂದಲೂ ಇದೆ, ನಮ್ಮಿಂದನೂ ಇದೆ. ಇದ್ರ ಮುಖ್ಯವಾದ ಪಾತ್ರ ಏನು ಅಂತ ಅಂದ್ರೆ ನಮ್ಮ ಸಾಹೇಬರು ಈ ನ್ಯಾಯಬೆಲೆ ಅಂಗಡಿ ಮಾಲೀಕರು ಕಾರಣಾಂತರದಿಂದ ಅವರು ಇದಾದ ತಕ್ಷಣ ಮೇಡಮ್ಗೆ ನಾವು ಅಂಗಡಿನ ಕೊಡಬೇಕು ಅನುಕಂಪದ ಮೇಲೆ. ಅಲ್ಲ ಅಂಥದ್ನ ಅದನ್ನು ತೆಗೆದಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಪಾರ್ಟ್ನಲ್ಲಿ ಇಡೀ ರಾಜ್ಯದ ಸಮಸ್ಯೆಗಳೇನು, ಸರ್ಕಾರ ಸಮಸ್ಯೆಗಳೇನು ಅನ್ನೋದನ್ನ ತೆಗೀಲಿಕ್ಕೆ ನಮ್ಮ ನಿರ್ದೇಶಕರು ನಿರ್ಮಾಪಕರೆಲ್ಲ ರೆಡಿ ಇದ್ದಾರೆ. ಪಾರ್ಟ್ 2 ತೆಗಿಲಿಕ್ಕೆ ರೆಡಿ ಇದ್ದಾರೆ. ಇದು ನೋಡುವಂಥದ್ದು, ಫಿಲಮ್ ನೋಡುವಂಥದ್ದು, ಪ್ರತಿ ಕಾರ್ಡ್ದಾರರು ನೋಡುವಂಥದ್ದು, ಅಂಗಡಿ ಮಾಲೀಕರು ನೋಡಬೇಕು. ಸರ್ಕಾರದಿಂದ 8 ತಿಂಗಳು ಬಂದಿರಲಿಲ್ಲ ಕಮಿಷನ್. ಈಗ ಮೊನ್ನೆ ಕೇಂದ್ರದ ಜೋಶಿ ಸಾಹೇಬ್ರ ಹತ್ರ ಹೋಗಿ ಅಲ್ಲಿಂದ 8 ತಿಂಗಳು ಕಮಿಷನ್ ತರಿಸಿ ಹೋದ ತಿಂಗಳು ಮಾರ್ಚಿನಲ್ಲಿ ಎಲ್ಲ ಬಿಡುಗಡೆ ಮಾಡಿದ್ವಿ. ಇಂಥ ಸಮಸ್ಯೆಗಳು 8-9 ತಿಂಗಳು ಕಮಿಷನ್ ಬರ್ತಾ ಇದ್ರು. ನಮ್ಮ ಈ 20,000 ಜನ ನ್ಯಾಯಬೆಲೆ ಅಂಗಡಿ ಮಾಲೀಕರು 4.25 ಕೋಟಿ ಜನಕ್ಕೆ ಆಹಾರ ಪದಾರ್ಥ ವಿತರಣೆ ಮಾಡಿ ಈ ದೇಶದಲ್ಲೇ ಪ್ರಶಸ್ತಿ ತಗೊಂಡಿರೋದು ಕರ್ನಾಟಕ ನ್ಯಾಯಬೆಲೆ ಅಂಗಡಿ, ರಾಜ್ಯದ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ. ಅಂಥ ಕೆಲಸ ಅಂಥದ್ದೆಲ್ಲ ಪೂರ್ತಿ ತೆಗೆದಿದ್ದಾರೆ. 2ನೇ ಹಂತದಲ್ಲಿ ಏನೇನು ತೆಗಿತಾರೆ ನಿರ್ಮಾಪಕರು ನಿರ್ದೇಶಕರು ನೋಡೋಣ. ಇದು ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ಮ ಸಾಹೇಬ್ರಂತರ ಉದ್ಘಾಟನೆ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಮೊದಲು ನಾವು ಎಲ್ಲಿ ಚುಂಚನಗಿರಿ ದೇವಸ್ಥಾನ ಮುಂದೆ ಕುಮಾರ್ ಬಂಗಾರಪ್ಪ ಸಾಹೇಬರೆಲ್ಲ ಬಂದು ಮಾತಾಡಿ ಅವತ್ತು ಉದ್ಘಾಟನೆ ಮಾಡೋದ್ರಿಂದ ಇವತ್ತು ಒಂದು ಯಶಸ್ವಿಯಾಗಿ ಬಂದಿದೆ ಎಲ್ಲ ಒಗ್ಗಟ್ಟಾಗೆ. ಅದು ಇನ್ನು ಮುಂದಕ್ಕೆ ನಿರ್ಮಾಪಕರು ನಿರ್ದೇಶಕರದ ಕೆಲಸ. ಇದು ಜನ ನೋಡಲೇಬೇಕು, ಯಾಕೆಂದರೆ ಪ್ರತಿ ದಿವಸ ಅನ್ನ ತಿನ್ನೋದು. ಸಿದ್ದರಾಮಯ್ಯನವ್ರ ಮನೆ ಇದು ಮಾಡಿದ್ರು, ಟೀಸರ್ ಬಿಡುಗಡೆ ಮಾಡಿದ್ರು, ಖುಷಿ ಪಟ್ಟರು ಅವರು. ಅನ್ನಭಾಗ್ಯ ಮೇಯ್ನ್ ಅನ್ನಭಾಗ್ಯನೇ ಇರೋದು. ವಿಶ್ವನಾಥಣ್ಣ ಅವ್ರು ಹೇಳಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ವಿತರಣೆ ಮಾಡ್ತಾರೆ, ರಾಜ್ಯದ್ದೇನು ದೇಶದ್ದೇನು. ದೇಶದಲ್ಲಿ 78 ಕೋಟಿ ಜನಕ್ಕೆ ಆಹಾರ ಪದಾರ್ಥ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಬಂದಿದ್ದೀವಿ. ಸಣ್ಣ ಪುಟ್ಟ ತಪ್ಪಿದ್ದೇ ಇರ್ತವೆ, ಮಾಲೀಕರು ತಪ್ಪಿರ್ತವೆ, ಸರ್ಕಾರದ ತಪ್ಪಿರ್ತವೆ, ಏನು ಮಾಡೋಕ್ಕಾಗಲ್ಲ. ಅದು ನಿಮ್ಮ ಮೂಲಕ ಪತ್ರಿಕೆ ಮಾಧ್ಯಮದ ಮೂಲಕ ಕಾರ್ಡ್ದಾರನ ಮತ್ತು ಅಂಗಡಿಯವರಿಗೆ ಎಚ್ಚರಿಕೆ ಕೊಟ್ಟು ಅದು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನ ಪತ್ರಕರ್ತನ ಮತ್ತು TV ಮಾಧ್ಯಮದನ್ನ ಮನವಿ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಮನವಿ ಮಾಡಿದ್ದೀವಿ ನಾವು. ಅವರು ಇಲಾಖೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾವು ಪ್ರೀಮಿಯಮ್ಸು ಅಂತ ಹಣ ಹೇಳ್ಬೇಕಾಗಿತ್ತು, ಅದು ಬಿಟ್ಟಿದ್ದೀವಿ. ಇಲ್ಲ ಎರಡೂ ಇರ್ತದೆ, ಜಾಸ್ತಿ ಇಲ್ಲ. ಬೇರೆ ಇಲಾಖೆಲಿ ಇವೆಲ್ಲ ಆ ಥರ ಇಲ್ಲ. ನಮ್ದೊಂದು 2% 4% ಇರ್ಬೋದು. ಅದಕ್ಕೆ ಇಲಾಖೆ ಅಧಿಕಾರಿಗಳು ಕಾರಣಕರ್ತರಿದ್ದಾರೆ. ಅವ್ರು ಸರಿಗಿದ್ರೆ ಭ್ರಷ್ಟಾಚಾರ ಎಲ್ಲೂ ನಡೆಯಲ್ಲ. ಮಾಡಿಸ್ತಾ ಇದೀವಿ ಸರ್, ಕೊಟ್ಟಿದ್ದೀವಿ. ಆಲೇ ಒಂದು 3-4 ಜಿಲ್ಲೆಗೆ ಹೋಗಿದ್ದೀವಿ, ನಾಳೆಯಿಂದ ಹೋಗ್ತೀವಿ. ನಮ್ಮ ಮಾಲೀಕರೇ ನಾವು ಇವೆಲ್ಲ ನೋಡಿ, ಟೀಸರ್ ಇವೆಲ್ಲ ನೋಡಿ ಅವರೇ ಪ್ರಯತ್ನ ಮಾಡೋದು. ಮುಖ್ಯಮಂತ್ರಿಯವರೇ
ಖುಷಿ ಪಟ್ಟಿದ್ದಾರೆ, ಆಹಾರ ಸಚಿವರು ಖುಷಿ ಪಟ್ಟಿದ್ದಾರೆ, ಕೇಂದ್ರದ ಆಹಾರ ಸಚಿವರು ಖುಷಿ ಪಟ್ಟಿದ್ದಾರೆ. ಅದರಿಂದ ನಮ್ಮ ಮಾಲೀಕರೆಲ್ಲ ಕೇಳ್ತಾ ಇದ್ದಾರೆ ಅದನ್ನ ನಮ್ಮ ಮೂಲಕ ಅಂತ ಅವ್ರಿಗೆ ಫಸ್ಟು ನಾವು ಅವ್ರ ಒಪಿನಿಯನ್ ಮೇಲೆ ಮಾಡ್ತಾ ಇದ್ದೀವಿ. ಅದು ಪರ್ಮಿಷನ್ ಕೊಡಬೇಕು. ಅಧ್ಯಕ್ಷರಿದ್ದಾರೆ, ಅದು ಅದೇ ಅಧ್ಯಕ್ಷರಲ್ಲಿದ್ದಾರೆ. ಇಡೀ ರಾಜ್ಯಕ್ಕೆ ಪ್ರತಿ ಅಂಗಡಿಗೂ ಆಗ್ತಾ ಇದೀವಿ, ಪ್ರತಿ ಅಂಗಡಿಗೂ ಆ ಪೋಸ್ಟರ್ಸ್ ಹಾಕ್ತಾ ಇದೀವಿ. ಈಗಾಗಲೇ ಹೋಗ್ತಾ ಇವೆ ಪೋಸ್ಟರ್ಸ್.